ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಕಳೆದ ಕೆಲವು ದಿನಗಳಿಂದ ದೇಶದಾದ್ಯಂತ ಸಾರ್ವಜನಿಕ ಚರ್ಚೆಗಳಲ್ಲಿ ಇಂದಿರಾ ಗಾಂಧಿಯವರ ನೆನಪುಗಳು ಬಿಚ್ಚಿಕೊಳ್ತಾ ಇವೆ. ಬಹಳಷ್ಟು ಭಾರತೀಯರು ಇಂದಿರಾ ಅವರನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಇಂದಿರಾ ಅವರ ಜೊತೆಗೆ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹೋಲಿಸಿ ನೋಡುತ್ತಿದ್ದಾರೆ. ಹೋಲಿಕೆಯ ಬಳಿಕ ಬಹಳಷ್ಟು ಭಾರತೀಯರು ಹೇಳ್ತಾ ಇದ್ದಾರೆ, ಈಗ ಇಂದಿರಾ ಗಾಂಧಿ ಇರಬೇಕಾಗಿತ್ತು ಕಣ್ರಿ. ಹೌದು ಸ್ನೇಹಿತರೆ, ಆದರೆ ಈಗ ಏಕೆ ನಮಗೆ ಇಂದಿರಾ ಗಾಂಧಿಯವರು ನೆನಪಾಗ್ತಾ ಇದ್ದಾರೆ? 54 ವರ್ಷಗಳೇ ಉರುಳಿ ಹೋದವಲ್ಲ ಆಗಿನ ಇಂಡೋ ಪಾಕ್ ವಾರ್ ನಡೆದು. ಈಗಲೂ ಆ ಯುದ್ಧ ಮತ್ತು ಆ ಇಂದಿರಾ ಗಾಂಧಿ ನಮಗೇಕೆ ನೆನಪಾಗ್ತಾ ಇದ್ದಾರೆ? ಇಂದಿರಾ ಅಂತಹ ಯಾವ ಸಾಧನೆಯನ್ನು ಮಾಡಿದ್ರು? ಆಗಿನ ಇಂದಿರಾ ಅವರ ಸಾಧನೆಗೂ ಈಗಿನ ನರೇಂದ್ರ ಮೋದಿಯವರ ಸಾಧನೆಗೂ ಏನು ಸಂಬಂಧ? ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಇಲ್ಲೊಂದು ಭಾಷಣ ಇದೆ. ಅದು ನಮ್ಮ ಆಗಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ಭಾಷಣ. ಈಗಿನಂತೆ ಆಗ ಟಿವಿಗಳಿರಲಿಲ್ಲ. ಆಗ ಇದ್ದದ್ದು ನಮ್ಮ ಆಕಾಶವಾಣಿ, ಅರ್ಥಾತ್ ಬಾನುಲಿ ಮಾತ್ರ. ಇಂದಿರಾ ಗಾಂಧಿ ಅದೇ ಬಾನುಲಿಯಲ್ಲಿ ದೇಶದ ಜನರನ್ನು ಉದ್ದೇಶಿಸಿ ಮಾಡಿದಂತಹ ರೇಡಿಯೋ ಭಾಷಣ ಇದು. ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ. कुछ ही घंटे पहले करीब 5:30 बजे शाम के 3 दिसंबर को पाकिस्तान ने हमारे ऊपर एक हमला किया। पाकिस्तानी हवाई जहाज़ों ने हमारे अमृतसर, पठानकोट, श्रीनगर, अवंतीपुर, उत्तरलाई, जोधपुर, अंबाला और आगरे के हवाई अड्डों पर बमबाजी की। सुलेमान की खेमकरन, पुंछ और दूसरी जगहों पर गोली चलाई। आप सबको मालूम है कि पिछली मार्च से भारत के ऊपर कितना बड़ा बोझा है, कितना हम पर जोर तरह तरह का प्रभाव डालने की कोशिश की गई। लेकिन हम इस कोशिश में थे कि किसी न किसी तरह बांग्लादेश में शांति के रास्ते से कोई वहाँ के प्रश्न सुलझाए जा सकें और वहाँ की जनता पर जो अत्याचार हैं वो रुकें, जिसमें शांति से वो लोग रह सकें और शांति से भारत की जनता भी रह सके, और जो शरणार्थी हमारे देश में आए हैं वो वापस वहाँ पे जा सकें। हमने सारी दुनिया को ये बात बताई, लेकिन वो बुनियादी कारण को न देखते हुए दूसरी बातों में लगे। ये स्वाभाविक था कि आस्ते आस्ते स्थिति बिगड़ती गई और बांग्लादेश के बहादुर जनता और मुक्ति बाहिनी ने एक लड़ाई लड़ी अपनी धरती के लिए और उन आदर्शों के लिए जिसके लिए हम भारत में भी पहले लड़े हैं और जो हमारे जीवन के बुनियाद हैं। अब ये बांग्लादेश पर जो पश्चिमी पाकिस्तान की लड़ाई थी, वो लड़ाई भारत पर भी आ गई है। मुझे संदेह नहीं है कि सारी भारत की जनता, सब राजनीतिक दल और सब नागरिक इस समय एक हैं। सबका संकल्प है कि इस हमले का निर्णयात्मक ढंग से समाप्त कर दिया जाए। मुझे मालूम है कि ये समय कठिनाई का है, त्याग का है, लेकिन भारत में इन गुणों की कमी नहीं है। हम सबों को हिम्मत दिखानी है, दृढ़ता दिखानी है, एकता दिखानी है और इस चुनौती का सामना जोरों से करना है। मुझे ज़रा भी संदेह नहीं है कि विजयी भारत की जनता की, भारत की बहादुर सेना की होगी। हम सबों को एक होके इस समय खड़े रहना है। जय हिंद।
ಅವತ್ತು 1971 ಡಿಸೆಂಬರ್ 3 ದೇಶವನ್ನು ಉದ್ದೇಶಿಸಿ ಇಂದಿರಾ ಗಾಂಧಿ ಭಾಷಣ ಮಾಡಿದರು. ಆದರೆ ಆಗ ಇನ್ನೂ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಶುರುವಾಗಿರಲಿಲ್ಲ. ಈ ಭಾಷಣಕ್ಕೊಂದು ಹಿನ್ನೆಲೆ ಇದೆ, ಅದನ್ನು ಸ್ವಲ್ಪ ನಿಮಗೆ ವಿವರಿಸಿ ಹೇಳ್ತೇನೆ. ಈಗ ಪಾಕಿಸ್ತಾನ ನಮ್ಮ ಗಡಿಯಲ್ಲಿ ಯಾವ ರೀತಿಯ ಕಿರಿಕ್ಗಳನ್ನು ಮಾಡುತ್ತಿದೆಯೋ ಅದೇ ರೀತಿಯ ಕಿರಿಕ್ಗಳನ್ನು ಆಗಲೂ ಮಾಡುತ್ತಿತ್ತು. ಭಾರತದ ಗಡಿಯಲ್ಲಿ ಅಪ್ರಚೋದಿತ ಶೆಲ್ ದಾಳಿ ನಡೀತಿತ್ತು. ಕಾಶ್ಮೀರದ ಕುರಿತು ವಿಶ್ವಸಂಸ್ಥೆಯ ಸಭೆಗಳಲ್ಲಿ ಪಾಕಿಸ್ತಾನ ಪದೇ ಪದೇ ತಕರಾರು ತೆಗಿತಾ ಇತ್ತು. ಭಾರತದಿಂದ ಪಾಕಿಸ್ತಾನಕ್ಕೆ ಭಾರೀ ಅನ್ಯಾಯವಾಗಿದೆ ಎನ್ನುವ ರೀತಿಯಲ್ಲಿ ಅವರಿವರ ಬಳಿ ದೂರ್ತಾ ಇತ್ತು. ಭಾರತ ನಮ್ಮ ಕಾಶ್ಮೀರವನ್ನು ಆಕ್ರಮಿಸಿಕೊಂಡಿದೆ, ಅದನ್ನು ಬಿಡಿಸಿಕೊಳ್ಳಲು ನೆರವಾಗಿ ಎಂದು ಅಮೆರಿಕದ ಮೇಲೆ ಪಾಕಿಸ್ತಾನ ಪದೇ ಪದೇ ಒತ್ತಡ ಹೇರ್ತಾ ಇತ್ತು. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪೂರ್ವ ಪಾಕಿಸ್ತಾನದಲ್ಲಿ ಬಂಗಾಳಿ ಭಾಷಿಕರ ಮೇಲೆ ಭಾರಿ ದೌರ್ಜನ್ಯ ನಡೆಸುತ್ತಿತ್ತು. ಪ್ರತಿಭಟನೆಗಳನ್ನು ದಮನಿಸುವ ನೆಪದಲ್ಲಿ ಸುಮಾರು 60,000 ಬಂಗಾಳಿ ಜನರನ್ನು ಪಾಕಿಸ್ತಾನ ಸೇನೆ ಗುಂಡಿಕ್ಕಿ ಕೊಂದು ಹಾಕಿತ್ತು. 1 ಲಕ್ಷಕ್ಕೂ ಹೆಚ್ಚು ಬಂಗಾಳಿಗಳು ಅವತ್ತು ದೌರ್ಜನ್ಯ ತಾಳಲಾಗದೆ ಭಾರತದ ಗಡಿಯೊಳಕ್ಕೆ ವಲಸೆ ಬಂದಿದ್ದರು. ಪಾಕಿಸ್ತಾನದ ದೌರ್ಜನ್ಯದ ವಿರುದ್ಧ ಮುಕ್ತಿ ವಾಹಿನಿ ಎನ್ನುವ ಸಂಘಟನೆ ಕಟ್ಟಿಕೊಂಡು ಅಲ್ಲಿನ ಜನ ಸಶಸ್ತ್ರ ಹೋರಾಟವನ್ನು ನಡೆಸ್ತಾ ಇದ್ರು. ಆ ವಿಷಯವನ್ನೇ ಇಲ್ಲಿ ನೀವು ಕೇಳಿದ ಬಾನುಲಿ ಭಾಷಣದಲ್ಲಿ ಇಂದಿರಾ ಗಾಂಧಿ ಸೂಚ್ಯವಾಗಿ ಹೇಳಿದ್ದಾರೆ. ನಿರ್ಣಾಯಕ ಕ್ರಮವೊಂದನ್ನು ಭಾರತ ಕೈಗೊಳ್ಳಲೇಬೇಕಿದೆ ಎಂದು ದೇಶವಾಸಿಗಳಿಗೆ ಮುಂಚಿತವಾಗಿಯೇ ಇಂದಿರಾ ಮನವರಿಕೆ ಮಾಡುತ್ತಿದ್ದಾರೆ. ಅವರ ಧ್ವನಿಯಲ್ಲಿ ನಾಟಕೀಯ ಆವೇಶವಿಲ್ಲ. ರಾಜಕಾರಣಿಗಳಿಗೆ ಸಾಮಾನ್ಯ ಎನ್ನಬಹುದಾದ ಕಿರುಚಾಟದ ಏರಿಳಿತಗಳಿಲ್ಲ. ತುಂಬ ಸಂಯಮದಿಂದ ಆದರೆ ಅತ್ಯಂತ ಖಚಿತ ಧ್ವನಿಯಲ್ಲಿ ವಾಸ್ತವ ಸ್ಥಿತಿಯನ್ನ ಇಂದಿರಾ ದೇಶದ ಮುಂದೆ ಬಿಚ್ಚಿಡುತ್ತಿದ್ದಾರೆ. ಗೆಳೆಯರೇ, ಈಗ ನಿಮಗೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ, ಬನ್ನಿ. ಈ ವಿಡಿಯೋನ್ನು ಕೂಡ ಗಮನವಿಟ್ಟು ಕೇಳಿಸಿಕೊಳ್ಳಿ. साथियों, हर प्रकार के आतंकवाद के खिलाफ हम सभी का एकजुट रहना, हमारी एकता हमारी सबसे बड़ी शक्ति है. निश्चित तौर पर ये युग युद्ध का नहीं है, लेकिन ये युग आतंकवाद का भी नहीं है. टेररिज्म के खिलाफ जीरो टॉलरेंस, ये एक बेहतर दुनिया की गारंटी है. साथियों, पाकिस्तानी फौज, पाकिस्तान की सरकार जिस तरह आतंकवाद को खाद पानी दे रहे हैं, वो एक दिन पाकिस्तान को ही समाप्त कर देगा. पाकिस्तान को अगर बचना है तो उसे अपने टेरर इंफ्रास्ट्रक्चर का सफाया करना ही होगा. इसके अलावा शांति का कोई रास्ता नहीं है. भारत का मत एकदम स्पष्ट है. टेरर और टॉक एक साथ नहीं हो सकते. टेरर और ट्रेड एक साथ नहीं चल सकते. और पानी और खून भी एक साथ नहीं बह सकता. मैं आज विश्व समुदाय को भी कहूंगा, हमारी घोषित नीति रही है, अगर पाकिस्तान से बात होगी तो टेररिज्म पर ही होगी. अगर पाकिस्तान से बात होगी तो पाक ऑक्युपाइड कश्मीर पीओके उस पर ही होगी. ಇಲ್ಲಿ ಟಿವಿ ಪರದೆಯ ಮೂಲಕ ದೇಶವನ್ನು ಉದ್ದೇಶಿಸಿ ಮಾತಾಡ್ತಿರೋರು ನಮ್ಮ ಈಗಿನ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚು ಕಡಿಮೆ ಪರಿಸ್ಥಿತಿ ಒಂದೇ ಆಗಿತ್ತು. ಇಂದಿರಾ ಅವರು ಮಾತನಾಡಿದ್ದು ಪಾಕಿಸ್ತಾನದ ಮೇಲೆ ಯುದ್ಧ ಸಾರುವುದಕ್ಕಿಂತ ಮುಂಚೆ, ಅದು ಬಾನುಲಿಯಲ್ಲಿ. ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ದು ಯುದ್ಧ ಮುಗಿದ ಬಳಿಕ ಟಿವಿ ಪರದೆಯ ಮೇಲೆ. ಈ ಎರಡೂ ವಿಡಿಯೋಗಳನ್ನು ನಿಮಗೆ ತೋರಿಸೋದಕ್ಕೆ ಒಂದು ಕಾರಣವಿದೆ. ಈ ಎರಡೂ ಪರಿಸ್ಥಿತಿಗಳಲ್ಲಿ ಪ್ರಧಾನಿ ಆಗಿದ್ದವರು ಯಾವ ರೀತಿ ವರ್ತಿಸಿದರು ಎನ್ನುವುದನ್ನು ನಾವು ಗಮನಿಸಬೇಕು.
ಹಾಗೆ ಸೂಕ್ಷ್ಮವಾಗಿ ಗಮನಿಸಿದರೆ ಈಗ ದೇಶವಾಸಿಗಳು ಇಂದಿರಾ ಮತ್ತು ಮೋದಿಯವರನ್ನ ಏಕೆ ಹೋಲಿಸ್ತಿದ್ದಾರೆ ಎನ್ನುವುದು ಕೂಡ ನಮಗೆ ಅರ್ಥ ಆಗುತ್ತೆ. ಇಂದಿರಾ ಅವರು ಯುದ್ಧಕ್ಕೆ ಹೊರಡುವ ಮೊದಲೇ ದೇಶವಾಸಿಗಳಿಗೆ ಮುನ್ಸೂಚನೆ ನೀಡುತ್ತಿದ್ದಾರೆ. ಇಂದಿರಾ ಅವರು ಯುದ್ಧಕ್ಕೆ ಹೊರಡುವ ಮುನ್ನವೇ ದೇಶವಾಸಿಗಳಿಗೆ ಮುನ್ಸೂಚನೆ ನೀಡುತ್ತಿದ್ದಾರೆ. ಯಾವ ಉದ್ವೇಗವೂ ಇಲ್ಲದೆ ಸಮಾಧಾನದಿಂದ ತಿಳಿ ಹೇಳುತ್ತಿದ್ದಾರೆ. ಮೋದಿಯವರು ಯುದ್ಧ ಮುಗಿದ ಬಳಿಕ ದೇಶವಾಸಿಗಳ ಮುಂದೆ ತಮ್ಮ ಪರಾಕ್ರಮದ ಬಗ್ಗೆ ಹೇಳಿಕೊಳ್ತಾ ಇದ್ದಾರೆ. ಹೇಗೆ ಪಾಕಿಸ್ತಾನವನ್ನು ನಾವು ಬಗ್ಗು ಬಡಿದಿದ್ದೇವೆ ಎನ್ನುವುದನ್ನು ನಾಟಕೀಯವಾಗಿ ವಿವರಿಸ್ತಾ ಇದ್ದಾರೆ. ಇಂದಿರಾ ಭಾಷಣದಲ್ಲಿ ಪದಪುಂಜಗಳ ಯಾವ ಸರ್ಕಸ್ಸೂ ಇಲ್ಲ. ಮೋದಿ ಭಾಷಣದಲ್ಲಿ ಪದಪುಂಜಗಳ ನಾಟಕೀಯ ಪ್ರಸ್ತುತಿ ಇದೆ. ಇಂದಿರಾ ಭಾಷಣದಲ್ಲಿ ದೃಢ ನಿರ್ಧಾರವೊಂದರ ಮುನ್ಸೂಚನೆ ಇದೆ. ಮೋದಿ ಭಾಷಣದಲ್ಲಿ ಆಗಿ ಹೋದ ಘಟನೆಗಳ ಸಮರ್ಥನೆಯ ದಾಟಿ ಇದೆ. ಎರಡನ್ನೂ ನೋಡಿದಿರಲ್ಲ. ಈಗ ಈ ಎರಡೂ ಸಂದರ್ಭಗಳಲ್ಲಿ ಅಮೆರಿಕದ ಪಾತ್ರ ಏನಿತ್ತು ಎನ್ನುವುದರ ಬಗ್ಗೆ ನಾವು ಗಮನ ಹರಿಸೋಣ. ಅಮೆರಿಕ ಆಗಲೂ ಜಗತ್ತಿನ ದೊಡ್ಡಣ್ಣ ಆಗಿತ್ತು. ಇತರ ದೇಶಗಳ ಮೇಲೆ ಒತ್ತಡ ಹೇರುವಂತಹ ತಂತ್ರಗಳನ್ನು ಬಳಸುತ್ತಿತ್ತು. ಜಗತ್ತಿನ ಯಾವುದೇ ದೇಶವಾಗಲಿ ಅದರ ಮೇಲೆ ಸವಾರಿ ಮಾಡುವಂತಹ, ಅದರ ಆಂತರಿಕ ಸಂಗತಿಗಳಲ್ಲಿ ಮೂಗು ತೋರಿಸುವಂತಹ ಯಜಮಾನಿಕೆಯ ಮನೋಭಾವ ಅಮೆರಿಕದ್ದಾಗಿತ್ತು. 1971ರಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲು ಎಲ್ಲ ಸಿದ್ಧತೆಗಳನ್ನು ನಡೆಸುತ್ತಿದ್ದಾಗ ಅಮೆರಿಕದಲ್ಲಿ ರಿಚರ್ಡ್ ನಿಕ್ಸನ್ ಅಧ್ಯಕ್ಷರಾಗಿದ್ದರು. ಅವರ ಸರ್ಕಾರ ಪಾಕಿಸ್ತಾನದ ಪರವಾಗಿತ್ತು. ಅವರ ಭದ್ರತಾ ಸಲಹೆಗಾರ ಹೆನ್ರಿ ಕಿಸಿಂಜರ್ ನೇರವಾಗಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಘೋಷಿಸಿದರು. ಪೂರ್ವ ಪಾಕಿಸ್ತಾನದ ವಿಷಯದಲ್ಲಿ ಕೈ ಹಾಕಬೇಡಿ, ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಡಿ ಎನ್ನುವಂತಹ ಸೂಚನೆಯನ್ನ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ನೇರವಾಗಿ ಇಂದಿರಾ ಗಾಂಧಿಗೆ ತಲುಪಿಸಿದ್ರು. ಒಂದು ರೀತಿಯಲ್ಲಿ ಅದು ವಾರ್ನಿಂಗ್ ಆಗಿತ್ತು. ಆಗ ಇಂದಿರಾ ಗಾಂಧಿಯವರು ಸ್ಪಷ್ಟವಾಗಿ ಹೇಳಿದ್ದು, ಮಿಸ್ಟರ್ ನಿಕ್ಸನ್ ಕ್ಷಮಿಸಿ, ಇದು ನಮ್ಮ ದೇಶದ ಗಡಿಯ ವಿಷಯ, ಇದರಲ್ಲಿ ನೀವು ಹಸ್ತಕ್ಷೇಪ ಮಾಡಬೇಡಿ, ನಾವು ನೋಡ್ಕೊಳ್ತೇವೆ. ಹೇಳಿದಂತೆಯೇ ಇಂದಿರಾ ದೃಢವಾಗಿ ನಿಂತರು. ಅಮೆರಿಕದ ಬೆದರಿಕೆಗೆ ಸೊಪ್ಪು ಹಾಕಲಿಲ್ಲ. ಏನು ಮಾಡಬೇಕೋ ಅದನ್ನು ಮಾಡಿಯೇ ಮುಗಿಸಿದರು. ಭಾರತ ಉಪಖಂಡದ ಭೂಪಟವೇ ಬದಲಾಯಿತು. ಬಾಂಗ್ಲಾ ಎನ್ನುವಂತಹ ಹೊಸ ದೇಶವೊಂದು ಉದಯಿಸಿತು. ಅಮೆರಿಕ ಕೂಡ ಬಾಯಿ ಮುಚ್ಚಿ ತೆಪ್ಪಗಾಯಿತು. ಈಗ ನರೇಂದ್ರ ಮೋದಿ ಅವರ ನಿರ್ಧಾರದ ವಿಷಯಕ್ಕೆ ಬರೋಣ. ಏಪ್ರಿಲ್ 22ನೇ ತಾರೀಕು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರಗಾಮಿಗಳು 27 ಭಾರತೀಯರನ್ನ ನಿರ್ದಾಕ್ಷಿಣ್ಯವಾಗಿ ಗುಂಡಿಕ್ಕಿ ಕೊಲ್ತಾರೆ. 24ನೇ ತಾರೀಕು ನಮ್ಮ ಗಡಿಯಲ್ಲಿ ಗುಂಡಿನ ಹಾರಾಟ ಶುರುವಾಗುತ್ತೆ. ಮೇ 6ರಂದು ರಾತ್ರಿ ಭಾರತ ನೇರವಾಗಿ ಸೇನಾ ಕಾರ್ಯಾಚರಣೆ ಶುರು ಮಾಡುತ್ತೆ. ನಮ್ಮ ವೈಮಾನಿಕ ಪಡೆಯವರು ಪಾಕಿಸ್ತಾನದೊಳಗೆ ನುಗ್ಗಿ ಉಗ್ರಗಾಮಿಗಳ 9 ನೆಲೆಗಳನ್ನು ಧ್ವಂಸ ಮಾಡ್ತಾರೆ. ಪಾಕಿಸ್ತಾನ ಡ್ರೋನ್ ದಾಳಿ ಶುರು ಮಾಡುತ್ತೆ, ಕ್ಷಿಪಣಿಗಳನ್ನು ಹಾರಿಸ್ತಾರೆ. ನಮ್ಮ ರಕ್ಷಣಾ ವ್ಯವಸ್ಥೆ ಪಾಕಿಸ್ತಾನದ ಎಲ್ಲ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಹೊಡೆದು ಉರುಳಿಸ್ತದೆ. ಒಂದು ರೀತಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಿನಿ ಯುದ್ಧವೇ ಶುರುವಾಗುತ್ತೆ. ಈ ಹಂತದಲ್ಲಿ ಸಡನ್ ಆಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಂಗ ಪ್ರವೇಶ ಮಾಡ್ತಾರೆ. ಯುದ್ಧ ನಿಲ್ಲಿಸಲು ಭಾರತದ ಮೇಲೆ ಒತ್ತಡ ಹಾಕ್ತಾರೆ. ಭಾರತದ ಮಿಲಿಟರಿ ಪಡೆಗಳ ಹೊಡೆತಕ್ಕೆ ಪಾಕಿಸ್ತಾನ ಕಂಗಾಲಾಗಿರುತ್ತೆ. ಅವರಿಗೆ ತಕ್ಷಣ ಯುದ್ಧ ನಿಲ್ಲಬೇಕಿರುತ್ತೆ. ಅದಕ್ಕೆಂದೇ ಅವರು ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಮೊರೆ ಹೋಗಿರ್ತಾರೆ. ಯುದ್ಧ ಶುರುವಾದ ಬಳಿಕ ಭಾರತೀಯರಲ್ಲೂ ಒಂದು ರೀತಿಯ ನಿರೀಕ್ಷೆ ಇರುತ್ತೆ. ನಮ್ಮ 27 ಮಂದಿ ಅಮಾಯಕರನ್ನ ಏನು ಕೊಂದು ಹಾಕಿದ ಆ 4 ಭಯೋತ್ಪಾದಕರು ನಮ್ಮ ಕೈಗೆ ಸಿಗ್ತಾರೆ, ಅವರನ್ನು ಗಲ್ಲಿಗೇರಿಸುವುದಕ್ಕಿಂತ ಹೊಡೆದು ಹಾಕುವುದೇ ವಾಸಿ ಎನ್ನುವಂತಹ ಒಂದು ನಿರೀಕ್ಷೆ ಭಾರತದ ಎಲ್ಲ ಪ್ರಜೆಗಳಲ್ಲೂ ಇರುತ್ತೆ. ಅದರ ಜೊತೆಗೆ ಪಾಕಿಸ್ತಾನಕ್ಕೆ ನಮ್ಮ ಮಿಲಿಟರಿಯವರು ಸರಿಯಾದ ಬುದ್ಧಿ ಕಲಿಸ್ತಾರೆ. ಅಲ್ಲಿರುವ ಭಯೋತ್ಪಾದಕರ ಉಳಿದ ಎಲ್ಲ ತಾಣಗಳನ್ನು ಹುಡುಕಿ ಸಂಪೂರ್ಣವಾಗಿ ನಾಶ ಮಾಡ್ತಾರೆ ಎಂದು ಕೂಡ ಭಾರತೀಯರು ಅಂದುಕೊಂಡಿರ್ತಾರೆ. ಆದರೆ ಅದ್ಯಾವುದೂ ಆಗುವುದಿಲ್ಲ. ಅದರ ಬದಲಾಗಿ ಶನಿವಾರ ಮೇ 10ರಂದು ಸಂಜೆ ಸಡನ್ ಆಗಿ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಟ್ರುತ್ ಸೋಷಿಯಲ್ನಲ್ಲಿ ಒಂದು ಮೆಸೇಜ್ ಹಾಕ್ತಾರೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಒಪ್ಪಂದ ಆಗಿದೆ ಎಂದು ಟ್ರಂಪ್ ಘೋಷಿಸುತ್ತಾರೆ. ಅಮೆರಿಕದ ಅಧ್ಯಕ್ಷರು ಈ ಘೋಷಣೆ ಮಾಡಿದ ಬೆನ್ನಲ್ಲೇ ಭಾರತದ ಮಿಲಿಟರಿ ಅಧಿಕಾರಿಗಳು ಹೌದು ಕದನ ವಿರಾಮ ಆಗಿದೆ ಎನ್ನುತ್ತಾರೆ. ಮರುದಿನ ಮತ್ತೆ ಅಮೆರಿಕದಲ್ಲಿ ಪತ್ರಕರ್ತರ ಮುಂದೆ ಕುಳಿತು ಟ್ರಂಪ್ ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಾನೇ ಮಧ್ಯಸ್ಥಿಕೆ ವಹಿಸಿದ್ದೆ, ನಾನೇ ಯುದ್ಧ ನಿಲ್ಲಿಸಿದ್ದು. ವೀಕ್ಷಕರೇ, ಈಗ ಮತ್ತೆ ಹಿಂದಕ್ಕೆ ಬನ್ನಿ. ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿ ಮಧ್ಯೆ ಜನರು ಏಕೆ ಹೋಲಿಕೆ ಮಾಡುತ್ತಿದ್ದಾರೆ? ಅವರ ನಡುವೆ ಇರುವ ವ್ಯತ್ಯಾಸವೇನು ಎನ್ನುವುದು ಈಗ ನಿಮಗೆ ಗೊತ್ತಾಗಿರಬೇಕಲ್ಲ. ಇಂದಿರಾ ನುಡಿದಂತೆ ನಡೆದರು. ಅಮೆರಿಕದ ಅಧ್ಯಕ್ಷರ ಯಾವ ಎಚ್ಚರಿಕೆಗೂ ಸೊಪ್ಪು ಹಾಕಲಿಲ್ಲ. ಆದರೆ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಅವರ ಒಂದೇ ಒಂದು ಕೈ ಸನ್ನೆಗೆ ಕೈಕಟ್ಟಿ ಕುಳಿತರು. ಮೋದಿಯವರ ಟಿವಿ ಭಾಷಣವನ್ನು ಪೂರ್ತಿಯಾಗಿ ನೀವು ಕೇಳಿಸಿಕೊಳ್ಳಿ. ಅಲ್ಲಿ ಅಮೆರಿಕದ ಪ್ರಸ್ತಾವವೇ ಇಲ್ಲ. ನಮಗಿಂತ ಮೊದಲೇ ಟ್ರಂಪ್ ಅವರು ಕದನ ವಿರಾಮವನ್ನು ಘೋಷಿಸಿದ್ದೇಕೆ, ಅವರಿಗೆ ಆ ಅಧಿಕಾರ ಕೊಟ್ಟವರಾರು ಎನ್ನುವ ಪ್ರಶ್ನೆಗೂ ಅಲ್ಲಿ ಉತ್ತರವಿಲ್ಲ. ಮಿಟ್ಟಿ ಮೇ ಮಿಲಾದ್ ಹೆಂಗೆ,
खून और पानी साथ में नहीं बहती है, ಚುನ್ ಚುನ್ ಕೆ ಮಾರುಂಗಾ. ಹೌದು, ಎಲ್ಲವೂ ಸೂಪರ್ ಡೈಲಾಗ್ಗಳೇ. ಆದರೆ ನಮ್ಮ 27 ಮಂದಿ ಭಾರತೀಯ ಸೋದರರನ್ನ ಗುಂಡಿಕ್ಕಿ ಕೊಲೆಗೈದ ಆ 4 ಪಾತಕಿಗಳು ಎಲ್ಲಿದ್ದಾರೆ? ಅವರನ್ನು ನಮ್ಮ ಮುಂದೆ ಮೊದಲು ತಂದು ನಿಲ್ಲಿಸಿ ಆ ಬಳಿಕ ಕದನ ವಿರಾಮದ ಬಗ್ಗೆ ಮಾತನಾಡೋಣ ಮಿಸ್ಟರ್ ಟ್ರಂಪ್ ಎಂದು ಮೋದಿಜಿ ಗಟ್ಟಿ ಧ್ವನಿಯಲ್ಲಿ ಹೇಳಬೇಕಾಗಿತ್ತಲ್ಲ. ಅದನ್ಯಾಕೆ ಮೋದಿಜಿ ಹೇಳಲಿಲ್ಲ? ಅವತ್ತು ಇಂದಿರಾಜಿ, ಸಾರಿ ಮಿಸ್ಟರ್ ನಿಕ್ಸನ್, ನಮ್ಮ ದೇಶದ ಗಡಿಯ ವಿಷಯ ಇದು, ನಾವು ನೋಡಿಕೊಳ್ಳುತ್ತೇವೆ, ನೀವು ಇದರಲ್ಲಿ ಮೂಗು ತೂರಿಸಬೇಡಿ, ಮಧ್ಯಕ್ಕೆ ಬರಬೇಡಿ ಎಂದು ಖಡಕ್ಕಾಗಿ ಹೇಳಿದರು. ಅದಕ್ಕೆ ಇವತ್ತು ಬಹುದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರು ಹೇಳುತ್ತಿದ್ದಾರೆ, ಇವತ್ತು ಇಂದಿರಾ ಗಾಂಧಿ ಇರಬೇಕಿತ್ತು ಕಣ್ರಿ. ಸ್ನೇಹಿತರೆ, ಇದು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ತ್ರಿವರ್ಣ ನ್ಯೂಸ್ ನೋಡ್ತಾ ಇರಿ. ನಮಸ್ಕಾರ.